Good morning everyone. Namaskara. I am Mrs. Rajeshwari and this is Sainik School Coaching Center, Lokapur. And as you all know, this year 2023 and 2024 Navodaya entrance examination registrations have already been started. And unlike last year, they have conducted in April, that is in April 2023. This year they are going to conduct it in the year 2024 in the month of January. So dear students, what are you waiting for? Get ready, enroll and get registered for your Navodaya entrance examinations. And I wish you in prayer all the best to all students. Get ready, prepare well and this year crack for Navodaya examinations. This is the website to apply for Navodaya entrance examinations and the registration processes have already begun. Navodaya.gov.in is the website. So every year ನಮ್ಗೆ ಏಪ್ರಿಲ್ ಒಳಗೆ ನವೋದಯ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದೀರಿ. ಈ ಇಯರ್ ಏನು ಮಾಡತ್ತಾರ ಅಂದ್ರೆ 2023 ಮತ್ತು 2024 ಬ್ಯಾಚಿಗೆ January 20th 2024ಗಿನ ಅದಾವು. ಅಂದ್ರೆ ನಮ್ಗೆ ಏಪ್ರಿಲ್ ಬದಲಿ ಮುಂಚೆನೆ ಜನವರಿಗಿನ ಕಂಡಕ್ಟ್ ಮಾಡಕತ್ತಾರ. ಈಗ ರಿಜಿಸ್ಟ್ರೇಷನ್ ಮಾಡೋ ಪ್ರೊಸೆಸ್ ಆಲ್ರೆಡಿ ಚಾಲೂ ಆಗ್ಯಾವ. ಲಾಸ್ಟ್ ಡೇಟ್ 10th August 2023 ಐತಿ. ಸೊ ನಾವೀಗ ಹಾಕಾಕ ಚಾಲೂ ಮಾಡಬೇಕು. ಎಕ್ಸಾಮಿನೇಷನ್ಸ್ ಯಾವಾಗ ಅದಾವು ಅಂತಂದ್ರೆ ಇಂಡಿಯಾ ಒಳಗೆ ಎಲ್ಲ ಸ್ಟೇಟ್ಸ್ನು ಡಿವೈಡ್ ಮಾಡ್ಕೊಂಡಾರ. ಸ್ವಲ್ಪ ಸ್ಟೇಟ್ಸಿಗೆ November 4th ಇಟ್ಟಾರ, ಇನ್ ಸ್ವಲ್ಪ ಸ್ಟೇಟ್ಸಿಗೆ January 20th 2024 ಇಟ್ಕೊಂಡಾರ. ಸೊ ನಮ್ಮ ಕರ್ನಾಟಕ ಸ್ಟೇಟ್ದವ್ರಿಗೆ Saturday 20th January 2024 at 11:30 AM ಅಂತೇಳಿ ಕೊಟ್ಟಾರ. ಇದು ವೆಬ್ಸೈಟ್ navodaya.gov.in. Coming to the eligibility criteria, ಅಂದ್ರೆ ಯಾರ್ಯಾರು ಎಲಿಜಿಬಲ್ ಅದಾರೋ ಎಕ್ಸಾಮ್ ಬರ್ಯಾಕ, I should be resident and be schooled in the same district. ಅಂದ್ರೆ ನೀವು ಇರೋದು ಅಂದ್ರೆ ನಿಮ್ದು ಅಡ್ರೆಸ್ ಇರುವುದು ರೆಸಿಡೆನ್ಸ್ ಅಡ್ರೆಸ್ ಪ್ಲಸ್ ಹುಡುಗ ಅಥವಾ ಹುಡುಗಿ ಓದ್ತಿರುವಂಥ ಶಾಲೆ ಒಂದೇ ಜಿಲ್ಲೆ ಒಳಗಿರಬೇಕು. ಫಾರ್ ಎಕ್ಸಾಂಪಲ್ ನೀವು ಬಾಗಲಕೋಟೆ ಜಿಲ್ಲೆ ನವೋದಯಗ ಮಾಡಿಸಿರಿ ಅಂತಂದ್ರೆ ನೀವು ಇರುವುದು ಅಡ್ರೆಸ್ ಪ್ಲಸ್ ಆ ಹುಡುಗ ಓದ್ತಿರುವಂಥ ಶಾಲೆ ಎಲ್ಲನೂ ಒಂದೇ ಜಿಲ್ಲೆ ಒಳಗಿರಬೇಕು. ಬಾಗಲಕೋಟೆ ಜಿಲ್ಲೆ ಒಳಗಿನವರೇ ಇರಬೇಕು, ಬಾಗಲಕೋಟೆ ಜಿಲ್ಲೆ ಒಳಗಿನ ಶಾಲೆ ಕಲಿತಿರ್ಬೇಕು ಹುಡುಗ. Candidate must be studying class 5 in this 2023-24 year in any of the government or government aided or government recognized schools. ಅಂದ್ರೆ ಸದ್ಯಕ್ಕೆ ನಿಮ್ಮ ಹುಡುಗ ಅಥವಾ ಹುಡುಗಿ ಅಂದ್ರೆ ಈ 2023-2024 ಇಯರ್ ಏನೈತಲ್ಲ ಈಗ 5th ಸ್ಟ್ಯಾಂಡರ್ಡ್ ಎನ್ರೋಲ್ ಆಗಿರಬೇಕು, ಸ್ಟಡಿ ಮಾಡ್ತಿರ್ಬೇಕು. ಜುಲೈ ಒಳಗಡೆ ಅವ 5th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ತಗೊಂಡಿರ್ಬೇಕು. ಅಂಥವ್ರು ನವೋದಯ ಎಕ್ಸಾಮ್ ಬರ್ಯಾಕ ಎಲಿಜಿಬಲ್ ಅದಾರ. ಡೇಟ್ ಆಫ್ ಬರ್ತ್ ಶುಡ್ ಲೈ ಬಿಟ್ವೀನ್ 1st May 2012 to 31st July 2014. ಸೊ ನಿಮ್ದು ಏಜ್ 10 ರಿಂದ 12 ವರ್ಷ ಇರಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ May 1 2012 ಹಿಡ್ಕೊಂಡು July 31 2014 ಒಳಗೆ ಬಿಡಬೇಕು. ಅವೆರಡು ಡೇಟ್ ಇನ್ಕ್ಲೂಡ್ ಮಾಡಿಕೊಂಡು. ಓಕೆ. ಅಡಿಷನಲ್ ಇನ್ಫಾರ್ಮೇಷನ್, ಈಗ ನವೋದಯ ಅಪ್ಲೈ ಮಾಡಬೇಕಾದ್ರೆ ವೇರಿಯಸ್ ಕನ್ಫ್ಯೂಷನ್ಸ್ ಇರ್ತಾವ. ಹೆಂಗೆ ಏನು ಡಾಕ್ಯುಮೆಂಟ್ಸ್ ಏನು ಮಾಡ್ಕೋಬೇಕು ನಾವು ಅಂತೇಳಿ ಈ ಟೈಪ್ ಕನ್ಫ್ಯೂಷನ್ಸ್ ದೂರ ಮಾಡೋಕೆ ದೇ ಹ್ಯಾವ್ ಗಿವನ್ ಆರ್ ಪ್ರೊವೈಡೆಡ್ ಯು ದ ಅಡಿಷನಲ್ ಇನ್ಫಾರ್ಮೇಷನ್ಸ್. ಆಧಾರ್ ನಂಬರ್ ಮಸ್ಟ್ ಬಿ ಲಿಂಕ್ಡ್ ಟು ದ, ಈ ಹುಡುಗನ ಆಧಾರ್ ನಂಬರ್ ಒಳಗೆ ಏನು ಫೋನ್ ನಂಬರ್ ಇರುತ್ತಲ್ರಿ ದಟ್ ಶುಡ್ ಬಿ ಆಕ್ಟಿವ್. ಯಾಕಂದ್ರೆ ನಾವು ಅಪ್ಲೈ ಮಾಡಬೇಕಾದ್ರೆ ನಾವಲ್ಲಿ ಅವನ ಆಧಾರ್ ನಂಬರ್ ಹಾಕಬೇಕು. ಅವಾಗ ನಿಮ್ಗೊಂದು OTP ಬರುತ್ತೆ. So you will be getting an OTP when we put the Aadhaar number of a child. With that OTP we will be proceeding to the next level of registration. If the district are different, necessary changes must be done in the other updates. ಏನೋ ನಿಮ್ದು ಮ್ಯಾಚ್ ಆಗೋಲ್ತಾಗಿತ್ತು, ನೀವು ಕೊಟ್ಟಿರುವಂಥ ಡೇಟಾ ಅಥವಾ ನೀವು ಇರುವಂಥದ್ದು ಜಿಲ್ಲೆ ಬೇರೆ ಆಗಿತ್ತು. ಸೊ ಟೆಂಪ್ರರಿಲಿ ಯು ಕ್ಯಾನ್ ಅಪ್ಡೇಟ್ ಯುವರ್ ಆಧಾರ್ ಡೀಟೇಲ್ಸ್ ಆ್ಯಂಡ್ ಎನ್ರೋಲ್ ಫಾರ್ the examination.
ಯಾವಾಗ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಿಗೆ ಹೋಗಿರ್ತೀವಿ, ಮೇಕ್ ಶ್ಯೂರ್ ದಟ್ ಆಲ್ ಡೇಟಾ ಆರ್ ಇನ್ ಸಿಂಕ್. All personal details submitted by candidate or parent should match with the particulars of Aadhaar, and if required, the candidate should get the details updated in Aadhaar. ನೀವು ಚೇಂಜ್ ಆಗಿತ್ತಂದ್ರೆ ಸ್ವಲ್ಪ ಆಧಾರ್ ಅಪ್ಡೇಟ್ ಮಾಡಿಕೊಂಡು ಎಲ್ಲನೂ ಏನು ಮಾಹಿತಿ ಕೊಟ್ಟಿರ್ತೀರಿ ಅದು ಸಮ ಇರಬೇಕು, ಒಂದೇ ಇರಬೇಕು ಅನ್ನುವಂಗೆ ನೋಡ್ಕೋಬೇಕು. The candidate who has not been promoted and admitted to class 5 before July 31st, 2023 is not eligible to apply. ಜುಲೈ 2023 ಒಳಗೆ ನಿಮ್ಮ ಹುಡುಗ ಅಥವಾ ಹುಡುಗಿ 5ನೇತ್ತ ಎನ್ರೋಲ್ ಆಗಿರಲಿಲ್ಲ ಅಂತಂದ್ರೆ ಆಕಿ ಎಲಿಜಿಬಲ್ ಇಲ್ಲ, ಅವರು ಎಲಿಜಿಬಲ್ ಇರುವುದಿಲ್ಲ. A candidate seeking admission to class 6 must have studied and passed classes 3, 4, 5 from a government aided or government recognized schools in the academic year 2023-24. ನಿಮ್ಮ ಹುಡುಗ ಅಥವಾ ಹುಡುಗಿ ನವೋದಯ ಎಕ್ಸಾಮ್ ಬರೆಯಕತ್ತಾರಲ್ಲ, ಈಗ ಇನ್ನೇನು 6th ಹೋಗ್ತಾರಲ್ಲ, ಅವರು ಮುಂಚೆ ನಮ್ಮ ಕರ್ನಾಟಕ ಒಳಗೆ ಗೌರ್ಮೆಂಟ್ ಏಡೆಡ್, ಗೌರ್ಮೆಂಟ್ ಅಥವಾ ಗೌರ್ಮೆಂಟ್ ರಿಕಗ್ನೈಸ್ ಸ್ಕೂಲ್ಸ್ ಒಳಗೆ ಓದಿರಬೇಕು, 3rd, 4th, 5th ಸ್ಟ್ಯಾಂಡರ್ಡ್. Candidate who have passed class 5 before this session or repeated candidates are not allowed. ನಿಮ್ಮ ಹುಡುಗ ಇನ್ನೊಂದ್ಸರಿ ನವೋದಯ ಹಾಕ್ತಾನ್ರಿ, ಅವ್ನ ಡೇಟ್ ಆಫ್ ಬರ್ತ್ ಬರಾಕತ್ತೈತ್ರಿ ಇಷ್ಟರೊಳಗೆ ಅಂತಂದ್ರೆ 2ನೇ ಸರಿ ನವೋದಯ ಎಕ್ಸಾಮ್ ಬರೋಕೆ ಅಲೌ ಇಲ್ಲ. ಅಥವಾ ಇದಕ್ಕಿಂತ ಮುಂಚೆ 2023-24 ಬ್ಯಾಚ್ಕಿಂತ ಮುಂಚೆನೇ ನಮ್ಮ ಮಗ 5ನೇತ್ತ ಮುಗ್ಸಾನ್ರಿ ಹಾಕ್ತಾನ್ರಿ ಅಂತಂದ್ರು ಅಂಥವ್ರು ಅಲೌ ಇಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಡಾಕ್ಯುಮೆಂಟ್ಸ್ ನಮ್ಗೆ ಏನೇನು ಬೇಕಾಗಬಹುದು, what all documents are required to proceed with registration processes. Certificate signed by parent and candidate and verified by headmaster of that school. ನಿಮ್ಮ ಮಗ ಎಲ್ಲಿ ಓದಾಕತ್ತಾನ, ಈಗ ಸದ್ಯಕ್ಕೆ ಅಡ್ಮಿಷನ್ ಎಲ್ಲಿ 5th ಸ್ಟ್ಯಾಂಡರ್ಡ್, ಅಲ್ಲಿ ನೀವು ಹೆಡ್ ಮಾಸ್ಟರ್ ಕಡೆಯಿಂದ ವೆರಿಫೈ ಮಾಡ್ಕೋಬೇಕು. ಒಂದು ಫಾರ್ಮ್ಯಾಟ್ ಕೊಟ್ಟಾರ ನಿಮ್ಗೆ ಸರ್ಟಿಫಿಕೇಟದ್ದು, ಆ ಸ್ಟಡಿ ಸರ್ಟಿಫಿಕೇಟದ್ದು ಫಾರ್ಮ್ಯಾಟ್ ವಿ ವಿಲ್ ಬಿ ಪ್ರೊವೈಡಿಂಗ್ ಇನ್ ದ ಬಿಲೋ ಗಿವನ್ ಲಿಂಕ್. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರೆಸ್ಪೆಕ್ಟಿವ್ ಹೆಡ್ ಮಾಸ್ಟರ್ ಕಡೆಯಿಂದ ವೆರಿಫೈ ಮಾಡಬೇಕು. ನೀವು ಸೈನ್ ಮಾಡಬೇಕು, ನಿಮ್ಮ ಹುಡುಗ ಅಥವಾ ಹುಡುಗಿ ಏನು ಎಕ್ಸಾಮ್ ಬರೀತಿರ್ತಾರಲ್ಲ ಅವರು ಸೈನ್ ಮಾಡಬೇಕು. ಸ್ಟೂಡೆಂಟ್ಸ್ ಫೋಟೋಗ್ರಾಫ್, ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರು ಬರೆಯಕ್ಕೆ ಹೋಗ್ತಿರ್ತಾರೆ ಎಕ್ಸಾಮ್ ಅವ್ರದ್ದು ಫೋಟೋಗ್ರಾಫ್, ಮತ್ತು ಸಿಗ್ನೇಚರ್ ಆಫ್ ಅ ಕ್ಯಾಂಡಿಡೇಟ್, ಯು ಶುಡ್ ಗೆಟ್ ದ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್. ಆಧಾರ್ ಕಾರ್ಡ್, ಆಧಾರ್ ಡೀಟೇಲ್ಸ್ ಬೇಕಾಗ್ತವ, ಹುಡುಗ ಅಥವಾ ಹುಡುಗಿದು ಆಧಾರ್ ಕಾರ್ಡ್ ಬೇಕಾಗ್ತೈತಿ. ಇನ್ ಕೇಸ್ ಅವ್ರದ್ದು ಆಧಾರ್ ಕಾರ್ಡ್ ಇರಲಿಲ್ಲ ಅಂತಂದ್ರೆ ಅವಾಗ ನಾವು ಕರೆಸ್ಪಾಂಡಿಂಗ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ತಗೋಬೇಕಾಗ್ತೈತಿ, ಇಶ್ಯೂಡ್ ಬೈ ಕಾಂಪಿಟೆಂಟ್ ಗೌರ್ಮೆಂಟ್ ಅಥಾರಿಟಿ. ಅಂದರೆ ರಹವಾಸಿ ಅದು ಏನಂತೀವಲ್ಲ ಆ ಟೈಪ್ ಒಂದು ಡಾಕ್ಯುಮೆಂಟ್ ನಾವು ಪ್ರೊವೈಡ್ ಮಾಡಬೇಕು, ಆರ್ ಡೊಮಿಸಿಯಲ್ ಸರ್ಟಿಫಿಕೇಟ್. ಇವೆಲ್ಲ ನಾವೇನು ಡಾಕ್ಯುಮೆಂಟ್ಸ್ ನಾವೇನು ಹೇಳಿದ್ವಲ್ಲ, ಇವೆಲ್ಲ ನೀವು ಡಾಕ್ ಸ್ಕ್ಯಾನರಿಂದ ಫೋಟೋ ಹೊಡೆದು ಅದರದ್ದು ಸೈಜ್ 100 KB ದಾಟ್ಲಾರ್ದಂಗೆ ನಾವು ಒಂದು ಸಾಫ್ಟ್ ಕಾಪಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಆಲ್ ದೀಸ್ ಡಾಕ್ಯುಮೆಂಟ್ಸ್ ದಟ್ ಆರ್ ರಿಕ್ವೈರ್ಡ್ ಟು register for the Navodaya examination should be in a soft copy and make sure the sizes do not exceed 100 kilobytes. Coming to the reservation section. So ಯಾವ ರೀತಿ ನಮ್ಮ ಸೀಟ್ಸ್ ರಿಸರ್ವೇಷನ್ ಇರ್ತಾವು ಅಂತ ಅನ್ನೋದನ್ನ ರಿಸರ್ವೇಷನ್ ನಾವು. Rural candidates 75% of seats in districts are reserved for rurals. So the students, those who have studied 3rd standard, 4th standard and 5th standard in the schools that is located in rural areas are considered as rural candidates. ಅಂದರೆ ನಿಮ್ಮ ಮಗ ಅಥವಾ ಮಗಳು 3ನೇತೆ 4ನೇತೆ 5ನೇತೆ ಒಂದು ರೂರಲ್ ಏರಿಯಾ ಒಳಗೆ ಇರುವಂತಹ ಶಾಲೆ ಒಳಗೆ ಕಲ್ತಿದ್ರೆ ಅವ್ರು ರೂರಲ್ ಕ್ಯಾಂಡಿಡೇಟ್ ಅಂತ ಕನ್ಸಿಡರ್ ಆಗ್ತಾರೆ. ನೆಕ್ಸ್ಟ್ ಅರ್ಬನ್ ಕ್ಯಾಂಡಿಡೇಟ್ಸ್ ಅಂದರೆ ಅರ್ಬನ್ ಏರಿಯಾ ಒಳಗೆ ಇರುವಂಥವ್ರು ಅರ್ಬನ್ ಕ್ಯಾಂಡಿಡೇಟ್ಸ್ ಆಗ್ತಾರೆ. ಅಟ್ಲೀಸ್ಟ್ ಈ 3ನೇತೆ 4ನೇತೆ 5ನೇತೆ ಒಳಗೆ ಯಾವುದೋ ಒಂದು ದಿನನೂ ಅವರು ಅರ್ಬನ್ ಒಳಗೆ ಓದಿದ್ರು ಅಂತಂದ್ರೆ ಅವ್ರು ಅರ್ಬನ್ ಕ್ಯಾಂಡಿಡೇಟ್ನ ಆಗಿರ್ತಾರೆ. ನಮ್ಮ ಮಗ ನೋಡ್ರಿ ಮೊದಲೇ ಜೂನ್ ಒಳಗೆ 1 ವಾರ ಆ ಸಾಲಿಗೆ ಹೋದ, ಆಮೇಲೆ ಬಂದು ಇಲ್ಲಿ ಸಾಲಿಗೆ ಬಂದ. ಸೊ ಆ 1 ವಾರ ಏನು ಅರ್ಬನ್ ಏರಿಯಾ ಸಾಲಿಗೆ ಓದಿದ್ನಂದ್ರೂ ಅವನು ಅರ್ಬನ್ ಅಂತಲೇ ಕನ್ಸಿಡರ್ ಆಗುತ್ತೆ, ರೂರಲ್ ಅಂತ ಕನ್ಸಿಡರ್ ಆಗೋದಿಲ್ಲ. 15% seats are reserved for SC, scheduled caste, and 7% seats are reserved for scheduled tribes, ST. And 27% reservations are made for OBC categories. Those are listed in central lists.
ಸೆಂಟ್ರಲ್ ಲಿಸ್ಟ್ ಒಳಗೆ ಐಡೆಂಟಿಫೈ ಆಗಿರುವಂಥ OBC ಕ್ಯಾಂಡಿಡೇಟ್ಸ್ಗೆ 27% ಸೀಟ್ಸ್ ರಿಸರ್ವ್ ಆಗಿರ್ತಾವೆ. Minimum 1/3 of the total seats are reserved for girls. So coming to the nature of test, examination ಒಳಗೆ ಏನಿರುತ್ತೆ, ಪ್ಯಾಟರ್ನ್ ಏನಿರುತ್ತೆ, ಏನೇನು ಕೇಳ್ತಾರೆ ಅನ್ನೋದು it tells you the nature of test. So the test paper, it has mental ability, it has language questions and mathematics. The pattern of the examination paper will be multiple choice questions. One question ಕೇಳ್ತಾರೆ, ಅದಕ್ಕೆ 4 choices ಕೊಡ್ತಾರೆ. So there are no negative marks for the paper. These are the questions with marks. Mental ability ಒಳಗೆ 40 questions with 50 marks. Arithmetic test means mathematics, there will be 20 questions, so it will be carrying around 25 marks. The language tests will have 20 marks, 20 questions carrying 25 marks. The total hour given for the examination is 2 hours. So ಈ ಪರೀಕ್ಷೆಗೆ ಕೊಟ್ಟಿರುವಂತ ಸಮಯ 2 ಗಂಟೆ. Mental ability questions, in those we will be having 10 sections. ಅಂದ್ರೆ ಮೆಂಟಲ್ ಎಬಿಲಿಟಿ ಕ್ವಶನ್ ಪೇಪರ್ ಏನು ಇರ್ತೈತಲ್ರಿ, ಅದಕ್ಕೆ 10 ಭಾಗದ ಕ್ವಶನ್ಸ್ ಇರ್ತಾವೆ. ವಿಚ್ ಆರ್ ದೋಸ್ ಮೀನ್ಸ್ ಆಡ್ ಒನ್ ಔಟ್, ದೇ ವಿಲ್ ಬಿ ಗಿವಿಂಗ್ ಯು ದ ಫಿಗರ್ಸ್ ಆ್ಯಂಡ್ ಯು ನೀಡ್ ಟು ಚೂಸ್ ದ ವಿಚ್ ಒನ್ ಈಸ್ ಆಡ್ ಒನ್. ಮ್ಯಾಚಿಂಗ್ ಫಿಗರ್ಸ್, ಯು ನೀಡ್ ಟು ಮ್ಯಾಚ್ ದ ಫಿಗರ್ಸ್. ಯಾವುದೊಂದು ಫಿಗರ್ ಕೊಟ್ಟಿರ್ತಾರೆ ಅದರ ಸೇಮ್ ಇರುವಂಥ ಫಿಗರ್ನ ನೀವು ಟಿಕ್ ಮಾಡಬೇಕು. ಪ್ಯಾಟರ್ನ್ ಕಂಪ್ಲೀಷನ್, ಒಂದು ಫಿಗರ್ ಕೊಟ್ಟಿರ್ತಾರೆ, ಒಂದು ಪ್ಯಾಟರ್ನ್ ಒಳಗೆ ಇದು ಮಾಡಿಕೊಟ್ಟಿರ್ತಾರೆ. ಸೊ ನೆಕ್ಸ್ಟ್ ಪ್ಯಾಟರ್ನ್ ಸೀರೀಸ್ ಒಳಗೆ ಯಾವ್ದು ಬರ್ತೈತಿ ಅಂತ ಹೇಳಿ ನಾವು ಚೂಸ್ ಮಾಡ್ಕೋಬೇಕಾಕೈತಿ. ಅನಾಲಜಿ, ಸೀರೀಸ್ ಕಂಪ್ಲೀಷನ್ ಅಂದ್ರೆ ನೆಕ್ಸ್ಟ್ ಸೀರೀಸ್ ಏನು ಬರ್ತೈತಿ ಅದು ಯಾವ್ದು ನಾವು ಚೂಸ್ ಮಾಡಬೇಕು. ಅನಾಲಜಿ ಮೀನ್ಸ್ ಒಂದು ಟೈಪ್ ಆಫ್ ಪ್ಯಾಟರ್ನ್ ಕ್ವಶನ್ಸ್ ಕೇಳಿರ್ತಾರೆ, ಇನ್ನೊಂದು ಸೆಟ್ ಆಫ್ ಏನು ಕ್ವಶನ್ಸ್ ಇರ್ತಾವಲ್ಲ, ಬೇಸ್ಡ್ ಆನ್ ದ ಫಸ್ಟ್ ಸೆಟ್ ಪ್ಯಾಟರ್ನ್ ಯು ನೀಡ್ ಟು ಚೂಸ್ ದ ಸೆಕೆಂಡ್ ಒನ್, ಅದು ಅನಾಲಜಿ ಆಗುತ್ತೆ. ಫಿಗರ್ ಕಂಪ್ಲೀಷನ್, ದೇ ವಿಲ್ ಬಿ ಗಿವಿಂಗ್ ಯು ದ incomplete figures, you need to choose the figure that completes the series. Mirror imaging, ಕೊಟ್ಟಿರುವಂತ ಒಂದು ಫಿಗರ್ದ ಎಕ್ಸಾಕ್ಟ್ ಮಿರರ್ ರಿಫ್ಲೆಕ್ಷನ್ ಇರುವಂತ ಫಿಗರ್ ಚೂಸ್ ಮಾಡಬೇಕು ನಾವು. ಫೋಲ್ಡ್ ಆ್ಯಂಡ್ ಅನ್ಫೋಲ್ಡ್ ಪ್ಯಾಟರ್ನ್ಸ್, ಸೊ ಪೇಪರ್ ಫೋಲ್ಡ್ ಮಾಡಿದ್ರೆ, ಕಟ್ ಮಾಡಿದ್ರೆ, ಅವ್ನ ಅನ್ಫೋಲ್ಡ್ ಮಾಡ್ಕೊಂಡ್ರೆ ಯಾವ ಬರುತ್ತೆ ನೆಕ್ಸ್ಟ್ ನಮಗೆ ಅಂತ ಹೇಳಿ ಅವನ್ನ ನಾವು ಕರೆಕ್ಟ್ ಆನ್ಸರ್ಸ್ ಚೂಸ್ ಮಾಡಬೇಕು. ಸ್ಪೇಸ್ ವಿಜುವಲೈಸೇಷನ್ ಮಾಡಬೇಕಾಗುತ್ತೆ. ಎಲ್ಲ ಚಿತ್ರ ಕೊಟ್ಟಿರ್ತಾರೆ ನಿಮ್ಗೆ, ಅವನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಜಾಯಿನ್ ಮಾಡಿದರೆ ನಮ್ಗೆ ಯಾವ ಫಿಗರ್ ಸಿಗುತ್ತೆ ಅಂತ ಅನ್ನೋದು ನಾವು ಚೂಸ್ ಮಾಡಬೇಕು. ಎಂಬೆಡೆಡ್ ಫಿಗರ್ಸ್, ಸೊ ದೇ ವಿಲ್ ಬಿ ಗಿವನ್ ಯು ಒನ್ ಫಿಗರ್ ಆ್ಯಂಡ್ ಆಸ್ಕ್ ಯು ಟು ರಿಕಗ್ನೈಸ್ ದಿಸ್ ಫಿಗರ್ ಈಸ್ ಎಂಬೆಡೆಡ್ ಇನ್ ಟು ದ ಗಿವನ್ ಎನಿ ಆಫ್ ದ ಫಿಗರ್. ಅದರೊಳಗಿರುವಂಥದ್ದು ನಾವು ಹುಡುಕಿ ನಾವು ಇದ ಫಿಗರ್ ಒಳಗೆ ಕೊಟ್ಟಿರುವಂಥದ್ದು ಒಂದು ಚಿತ್ರ ಐತಿ ಅಂತ ತೋರಿಸ್ಬೇಕು. Coming to mathematics, and as you all know, mathematics, it has a standard set of syllabus which includes all the numbers, number systems and fundamental operations on all those numbers, factors and multiples including their properties, decimals and fundamental operations on them, fractions and conversion of fractions into decimals, measurements of length, mass, capacity, time, simplification on numerical expressions, simplify ಮಾಡುವಂಥವೆಲ್ಲ expressions ಕೊಡ್ತಾರೆ, fractional numbers and operations on those fractions, profit and loss, profit, loss, perimeter and area and all the given standard figures. And it also includes angles, type of angles, ಇವೆಲ್ಲನೂ ಕೇಳ್ತಾರೆ. So coming to the language test, it includes the passages. So these passages are given in order to check the reasoning ability of a child or comprehension quality of a children. ನಿಮ್ಗೆ ಓದಕ್ಕೆ ಬರ್ತೈತಿಲ್ಲೋ, ಸರಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಆನ್ಸರ್ ಕರೆಕ್ಟ್ ಮಾಡ್ತಿರಿಲ್ಲೋ ಅನ್ನೋ ಒಂದು ನಿಮ್ದು ಚೆಕ್ ಮಾಡೋಕ್ಕೆ ಪ್ಯಾಸೇಜಸ್ ಕೊಟ್ಟಿರ್ತಾರೆ. ಪ್ಯಾಸೇಜಸ್ ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ 4 passages given, 4 passages ಕೊಟ್ಟಿರ್ತಾರೆ ರೀ. ಅದಕ್ಕೆ ಒಂದೊಂದು ಪ್ಯಾಸೇಜಿಗೂ 5-5 ಕ್ವಶನ್ಸ್ ಕೇಳ್ತಾರೆ. ಆ ಪ್ಯಾಸೇಜ್
ಒಳಗೆ ಇರುವಂತಹ ಮಾಹಿತಿಗೆ ಕ್ವಶನ್ಸ್ ಕೇಳಿರ್ತಾರೆ, ನಾವು ಆನ್ಸರ್ ಮಾಡಬೇಕಾಗುತ್ತೆ. Yes. At the end, they have mentioned the certificate that need to be attested by a headmaster ಅಂತ ಹೇಳಿದ್ರು. ಸೊ ಹೆಡ್ ಮಾಸ್ಟರ್ ಕಡೆಯಿಂದ ಸೈನ್ ಬೇಕು ಈ ಒಂದು ಸರ್ಟಿಫಿಕೇಟ್ಗೆ ಅಂತ ಹೇಳಿದ್ರು. That certificate is this only. It has all the details. You need to fill all the details. Parent as well as candidate should sign that certificate and get it certified by the headmaster of a respective schools. So in case of any doubts regarding Navodaya entrance examinations, please drop us the comments. And that's it. Is the end of the presentation. Thank you. Namaskar.